ಬಳ್ಳಾರಿ ಸಿರುಗುಪ್ಪ ರಾಷ್ಟ್ರೀಯ ಹೆದ್ದಾರಿ ದುಸ್ಥಿತಿ ಹೇಳತೀರದು ಅಂತ ಹೇಳ್ಬೋದು. ರಸ್ತೆಗಳು ತುಂಬಾ ಗುಂಡಿಗಳು, ಸಂಪೂರ್ಣವಾಗಿ ಹಾಳಾಗಿದೆ ಹೆದ್ದಾರಿ. ಹೆಸರಿಗೆ ಮಾತ್ರ ಹೆದ್ದಾರಿ ಅನ್ನಂಗಾಗಿದೆ. ರಸ್ತೆ ತುಂಬಾ ಗುಂಡಿಗಳದ್ದೇ ಕಾರುಬಾರು. ರಾಷ್ಟ್ರೀಯ ಹೆದ್ದಾರಿ 150A ರಸ್ತೆಯಲ್ಲಿ ಹೆಜ್ಜೆ ಹೆಜ್ಜೆಗೂ ಗುಂಡಿಗಳದ್ದೇ ಕಾರುಬಾರಾಗಿದೆ. ಬೃಹದಾಕಾರದ ಗುಂಡಿಗಳಿಂದ ವಾಹನ ಸಂಚಾರಕ್ಕೆ ತೀವ್ರ ತೊಂದರೆ ಆಗ್ತಾ ಇದೆ. ಬಳ್ಳಾರಿಯಿಂದ ಸಿರುಗುಪ್ಪಕ್ಕೆ ಸಾಗುವಂತಹ 58 ಕಿಲೋಮೀಟರ್ ರಸ್ತೆ ದುಸ್ಥಿತಿ ಇದು. ಈ ರಸ್ತೆಯಲ್ಲಿ ಸಂಚರಿಸಿದ್ರೆ ರಸ್ತೆಗಳ ದುಸ್ಥಿತಿ ಕಾಣುತ್ತೆ, ಗೊತ್ತಾಗುತ್ತೆ. ಹೆಸರಿಗೆ ಮಾತ್ರ ರಾಷ್ಟ್ರೀಯ ಹೆದ್ದಾರಿ ಅಷ್ಟೇ ಇದು. ರಸ್ತೆ ತುಂಬ ಗುಂಡಿಗಳದ್ದೇ ಕಾರುಬಾರು ಅನ್ನೋ ಥರ ಆಗೋಗಿದೆ. ರಾಷ್ಟ್ರೀಯ ಹೆದ್ದಾರಿ 150A ರಸ್ತೆಯಲ್ಲಿ ಹೆಜ್ಜೆ ಹೆಜ್ಜೆಗೂ ಗುಂಡಿಗಳಿದೆ. ಬೃಹದಾಕಾರದ ಗುಂಡಿಗಳಿಗೆ ವಾಹನ ಸಂಚಾರಕ್ಕೆ ತೀವ್ರ ತೊಂದರೆ ಆಗ್ತಾ ಇದೆ. ಬಳ್ಳಾರಿಯಿಂದ ಸಿರುಗುಪ್ಪಕ್ಕೆ ಸಾಗುವಂತಹ 58 ಕಿಲೋಮೀಟರ್ ರಸ್ತೆಯ ದುಸ್ಥಿತಿ ಹೇಳತಿರೋದು. ಪ್ರತಿನಿತ್ಯ ಜೀವದ ಹಂಗು ತೊರೆದು ಸಂಚರಿಸ್ತಾ ಇದ್ದಾರೆ ವಾಹನ ಸವಾರರು. ರಸ್ತೆ ತುಂಬ ಗುಂಡಿಗಳಷ್ಟೇ ಅಲ್ಲ, ಇನ್ನು ಹಲವು ಸಮಸ್ಯೆಗಳಿಂದ ಜನರು ಬೇಸತ್ತು ಹೋಗಿದ್ದಾರೆ. ಯಾಕಂತಂದರೆ ತಗ್ಗು ದಿನ್ನಿದೆ ರಸ್ತೆ, ಅಂದರೆ ವೈಜ್ಞಾನಿಕವಾಗಿ ರಸ್ತೆ ನಿರ್ಮಾಣ ಮಾಡೇ ಇಲ್ಲ. ಇನ್ನು ಸಂಚಾರ ಸೂಚನಾ ಫಲಕಗಳಂತ ಹಾಕಬೇಕಾಗತ್ತೆ, ಆದರೆ ಈ ಸೂಚನಾ ಫಲಕಗಳು ಕೂಡ ಇಲ್ಲಿ ಕಾಣಸಿಗೋದಿಲ್ಲ. ರಸ್ತೆ ಉಬ್ಬಿದೆ, ಹಂಪಿದೆ ಅಥವಾ ತಿರುವಿದೆ, ಎಡಕ್ಕೆ ತಿರುವಿದೆ, ಬಲಕ್ಕೆ ತಿರುವಿದೆ, ಯಾವ ಸೂಚನಾ ಫಲಕನೂ ಇಲ್ಲ. 58 ಕಿಲೋಮೀಟರ್ ರಸ್ತೆ ಅಂತಂದರೆ ಇದಕ್ಕೆ ಕೋಟಿ ಕೋಟಿ ಖರ್ಚು ಮಾಡಿ ಈ ರಸ್ತೆಯನ್ನು ನಿರ್ಮಾಣ ಮಾಡಿರ್ತಾರೆ. ಆದರೆ ಇದು ಕೇವಲ ಹೆಸರಿಗೆ ಮಾತ್ರ ರಾಷ್ಟ್ರೀಯ ಹೆದ್ದಾರಿ. ಆದರೆ ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇರಬೇಕಾದ ಯಾವ ಲಕ್ಷಣಗಳು ಕೂಡ ಇಲ್ಲಿ ಇಲ್ಲ ಅನ್ನೋದನ್ನು ನೋಡಬೇಕಾಗತ್ತೆ. ನೋಡಿ, 108 ಕೋಟಿ ರೂಪಾಯಿ ಬಿಡುಗಡೆಗೊಂಡಿದೆ ಇದಕ್ಕೆ, ಆದರೆ ಕಾಮಗಾರಿ ಪ್ರಾರಂಭ ಆಗಿಲ್ಲ ಅನ್ನೋದನ್ನು ನೋಡಬೇಕಾಗತ್ತೆ. ಸರ್ಕಾರದ ಅಧೀನ ಕಾರ್ಯದರ್ಶಿ ರಮೇಶ್ ಅವರ ಗೊಂದಲದ ನಿಯಮದಿಂದಾನೇ ತಡೆ ಕೊಡಲಾಗಿದೆ. ಧಾರವಾಡ ಹೈಕೋರ್ಟ್ನಲ್ಲಿ ಈ ಕುರಿತು ಕೇಸ್ ದಾಖಲಿಸಿದ್ದಾರೆ ಗುತ್ತಿಗೆದಾರ. ಇನ್ನು ಚಾಮರಾಜನಗರದಿಂದ ಜೇವರ್ಗಿಗೆ ಸಾಗುವಂತಹ ರಾಷ್ಟ್ರೀಯ ಹೆದ್ದಾರಿ ಇದು. ರಸ್ತೆಯ ಕರ್ಮಕಾಂಡ ಹೇಳೋರು ಇಲ್ಲ, ಕೇಳೋರು ಇಲ್ಲ ಅನ್ನಂಗಾಗಿದೆ ಇಲ್ಲಿ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, 3 ಕಡೆಯಲ್ಲೂ ಕೂಡ ರಸ್ತೆ ಎಷ್ಟರ ಮಟ್ಟಿಗಿದೆ ನೋಡೋದಕ್ಕೆ ಮಾತ್ರ ಚೆನ್ನಾಗಿ ಅನಿಸುತ್ತೆ ಇಲ್ಲಿಂದ. ಆದರೆ ಆ ರಸ್ತೆಯಲ್ಲಿ ಹೋದವ್ರಿಗೆ ಗೊತ್ತಿರುತ್ತೆ ಅದರ ಸಮಸ್ಯೆಗಳು. ನೋಡಿ, ಆ ಗುಂಡಿಗಳು ಹೆಂಗೆ ಬಿದ್ದಿದೆ. ರಾಷ್ಟ್ರೀಯ ಹೆದ್ದಾರಿ ದುಸ್ಥಿತಿ ಇದು. ಇದ್ಯಾವುದೋ ಗಲ್ಲಿ ರೋಡು, ಇನ್ಯಾವುದೋ ರೋಡ್ ಅಲ್ಲ ಇದು. ಸ್ಟೇಟ್ ಹೈವೇ ಅಲ್ಲ ಇದು, ರಾಷ್ಟ್ರೀಯ ಹೆದ್ದಾರಿ, ನ್ಯಾಷನಲ್ ಹೈವೇ ಇದು. ಆದರೆ ಈ ನ್ಯಾಷನಲ್ ಹೈವೇ ಕತೆ ನೋಡಿ ಹೇಳತೀರ್ದು ಅನ್ನಂಗಾಗಿದೆ. 58 ಕಿಲೋಮೀಟರ್ ಉದ್ದ ಇರುವಂತಹ ಈ ರಸ್ತೆ ಕಾಮಗಾರಿ ಸರಿಯಾಗಿ ನಡೆದಿಲ್ಲ. ಸೂಚನಾ ಫಲಕಗಳಿಲ್ಲ, ಗುಂಡಿಗಳಿಂದ ತುಂಬ ಹೋಗಿದೆ. ನೋಡಿ, ಆ ದೊಡ್ಡ ದೊಡ್ಡ ವಾಹನಗಳೇ ಅಷ್ಟು ಕಷ್ಟಪಡುತ್ತೆ ಈ ರಸ್ತೆಯಲ್ಲಿ ಹೋಗೋಕ್ಕೆ. ಇನ್ನು ಸಣ್ಣ ಪುಟ್ಟ ಬೈಕ್ ಸವಾರರ ಕತೆ ಏನು? ಬಿದ್ದು ರಾತ್ರಿ ಹೊತ್ತಲ್ಲಿ ಏನಾದರೂ ಬಂದರೆ ಬಿದ್ದು ಕೈಕಾಲು ಮುರ್ಕೊಳ್ಳೋದಂತೂ ಗ್ಯಾರಂಟಿ. ಹೆಚ್ಚು ಕಡಿಮೆ ಆದರೆ ಜೀವ ಕೂಡ ಹೋಗುವಂತಹ ಚಾನ್ಸಸ್ ಇದೆ. ಆ ರಸ್ತೆ ಗುಂಡಿಗಳ ಮಧ್ಯೆನೇ ಜೀವದ ಹಂಗು ತೊರೆದು ಜನ ಇಲ್ಲಿ ಪ್ರಯಾಣಿಸಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.